ಪ್ರಾಥಮಿಕ ಹಂತದಲ್ಲಿಯೇ ಅಂಬೇಡ್ಕರ್ ಅವರು ಬರೆದ ಭಾರತದ ಸಂವಿಧಾನದ ಆಶಯ ತಿಳಿಸಲು ರಾಜ್ಯದ ಎಲ್ಲಾ ಪ್ರಾಥಮಿಕ ಶಾಲೆಗಳಲ್ಲಿ ಕಡ್ಡಾಯವಾಗಿ ಸಂವಿಧಾನದ ಪೀಠಿಕೆ ಓದುವ ಕಾರ್ಯಕ್ರಮ ಜಾರಿಗೊಳಿಸಲಾಗಿದೆ ಎಂದು ರಾಜ್ಯದ ಅರಣ್ಯ, ಪರಿಸರ ಹಾಗೂ ಜೀವಶಾಸ್ತ್ರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ ತಿಳಿಸಿದರು. ಸೋಮವಾರ ರಾತ್ರಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲೆಯ ಎಲ್ಲಾ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಆಯೋಜನೆ ಮಾಡಲಾಗಿದ್ದ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದಲ್ಲಿ ಅರಾಜಕತೆ, ಅಸ್ಪೃಶ್ಯತೆ, ದೌರ್ಜನ್ಯ, ದಬ್ಬಾಳಿಕೆ ತಾಂಡವವಾಡುತ್ತಿರುವಾಗ ಅಂಬೇಡ್ಕರ್ ಅವರು ಈ ಧರೆಗೆ ಅವತರಿಸಿದರು. ಬಾಲ್ಯದಲ್ಲಿ ಅವರು ಅನುಭವಿಸಿದ ಶೋಷಣೆ ಹಾಗೂ ಅಸ್ಪೃಶ್ಯದ ಕ್ಷಣಗಳು ಈ ದೇಶಕ್ಕೆ ಮರುಕಳಿಸಬಾರದೆಂದು ಶ್ರೇಷ್ಠ ಸಂವಿಧಾನ ಪರಿಚಯಿಸಿದರು. ಅವರು ಹೇಳುವ ಪ್ರಕಾರ ಯಾವ ದೇಶದಲ್ಲಿ ಅಸ್ಪೃಶ್ಯತೆ ಗಗನ ಚುಂಬಿಸುತ್ತದೆಯೋ ಆ ದೇಶ ಸಂಪೂರ್ಣ ಸರ್ವನಾಶವಾಗುತ್ತದೆ. ಅಸ್ಪೃಶ್ಯತೆಗೆ ಇಂಬು ನೀಡುವ ಧರ್ಮವು ಅದು ಧರ್ಮವೇ ಅಲ್ಲ ಎಂದು ಪ್ರತಿಪಾದಿಸಿದರು. ದೇಶದಲ್ಲಿ ದುಡಿಮೆಗೆ ಹಾಗೂ ಶ್ರಮವಂತಿಕೆಗೆ ಉತ್ತೇಜನ ನೀಡಿದರೆ ಆ ದೇಶ ಆರ್ಥಿಕವಾಗಿ ಬಲಿಷ್ಠವಾಗಬಲ್ಲದು. ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು ಇದ್ದರೆ ಸಾಮಾಜಿಕ ನ್ಯಾಯ ಸಾಧ್ಯವಾಗಿದೆ. ಸಂವಿಧಾನದ ಆಶಯದಂತೆ ನಮ್ಮ ಸರ್ಕಾರ ಒಂದೆಡೆ ಗ್ಯಾರಂಟಿಗಳಿಗೆ ಹಣ ನೀಡಿ ಮತ್ತೊಂದೆಡೆ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ. ಈಗಾಗಲೇ ಕೆಕೆಆರ್ಡಿಬಿ ಮಂಡಳಿಯಿಂದ 550 ಕೋಟಿ ಹಣದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಒಟ್ಟಾರೆ ರಾಜ್ಯ ಬೊಕ್ಕಸದಿಂದ ಸುಮಾರು 2025 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ. ಕೆಲವು ಈಗಾಗಲೇ ಮುಗಿದಿವೆ. ನಾಳೆ ಸಿಎಂ ಹಾಗೂ ಸಂಬಂಧಪಟ್ಟ ಸಚಿವರು ಅವನ್ನ ಶಂಕುಸ್ಥಾಪನೆ ಜೊತೆಗೆ ಉದ್ಘಾಟನೆ ಮಾಡಲಿದ್ದಾರೆ ಎಂದರು. ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ದೇಶ ಸ್ವತಂತ್ರವಾದಾಗ 150ನೇ ಸ್ಥಾನದಲ್ಲಿ ಇದ್ದ ಭಾರತ ಇಂದು ಅಭಿವೃದ್ಧಿಯಲ್ಲಿ 6ನೇ ಸ್ಥಾನದಲ್ಲಿದೆ ಎಂದು ಓರ್ವ ಸಾಮಾನ್ಯ ಪ್ರಜೆ ಮುಖ್ಯಮಂತ್ರಿ, ಮಂತ್ರಿಯಾಗಲು, ಶಾಸಕನಾಗಲು ಹಾಗೂ ಹಿರಿಯ ಅಧಿಕಾರಿಯಾಗಲು ಭಾರತೀಯ ಸಂವಿಧಾನವೇ ಮೂಲ ಕಾರಣ. ನಾವು ಯಾವುದೇ ಧರ್ಮಿಯಾಗಿದ್ರೂ ಕೂಡ ನಮ್ಮ ಧರ್ಮಗ್ರಂಥ ಮೊದಲು ಸಂವಿಧಾನ ಎಂಬುದನ್ನು ಯಾರೂ ಕೂಡ ಮರೆಯಬಾರದು ಎಂದರು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ, ನರೇಂದ್ರ ಮೋದಿಜಿಯವರು ಈ ದೇಶದ ಚುಕ್ಕಾಣಿ ಹಿಡಿದ ಬಳಿಕ ಅಂಬೇಡ್ಕರ್ ಅವರ ಮನೆ, ಸಮಾಧಿ ಸ್ಥಳ, ಜನ್ಮಭೂಮಿ ಸೇರಿದ ಅವರ 5 ಸ್ಥಳಗಳನ್ನು ಪಂಚತೀರ್ಥಗಳೆಂದು ಅಭಿವೃದ್ಧಿಪಡಿಸಲಾಗಿದೆ. ಲಂಡನ್ನಲ್ಲಿರುವ ಅವರ ಮನೆಯನ್ನು ವಿಶ್ವದ ದೊಡ್ಡ ಮ್ಯೂಸಿಯಂ ಅನ್ನಾಗಿ ಅಭಿವೃದ್ಧಿಪಡಿಸಲಾಗಿದೆ. ಮಹಾರಾಷ್ಟ್ರ ಸರ್ಕಾರ ಅಲ್ಲಿನ ಈ ಮ್ಯೂಸಿಯಂಗೆ ತೆರಳಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡುತ್ತಿರುವುದು ಪ್ರಶಂಸನೀಯ ಕಾರ್ಯ ಎಂದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಮುಂಡರಗಿ ಹಾಗೂ ನಿಷ್ಕಲ ಮಂಟಪ ಬೈಲೂರಿನ ತೋಂಟಾದಾರ್ಯ ಮಠದ ಪೂಜ್ಯ ನಿಜಗುಣ ಪ್ರಭು ತೋಂಟಾದಾರ್ಯ ಸ್ವಾಮೀಜಿ ಮಾತನಾಡಿ, ಸರ್ಕಾರ ಎಲ್ಲಾ ಉತ್ಸವಗಳನ್ನು ಆಚರಿಸಿದಂತೆ ಗಣರಾಜ್ಯೋತ್ಸವ ದಿವಸದಂದು ಕೂಡ ಸಂವಿಧಾನ ಉತ್ಸವ ಕಾರ್ಯಕ್ರಮ ಆಚರಿಸಬೇಕು. ಅದಕ್ಕೆ ವಿಶೇಷ ಧನ ಸಹಾಯ ನೀಡಬೇಕು. ದಲಿತರು ಮೂಢನಂಬಿಕೆ, ಅಂಧಶ್ರದ್ಧೆ, ದುರಾಚಾರಗಳನ್ನು ಧಿಕ್ಕರಿಸಿ ಸಿಡಿದೆದ್ದು ಚೆನ್ನಾಗಿ ದುಡಿಯುವಂತರಾಗಬೇಕು ಎಂದು ಈ ಮೂಲಕ ಕರೆ ನೀಡಿದರು. ಇದಕ್ಕೂ ಮುನ್ನ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಸಂವಿಧಾನ ಘೋಷವಾಕ್ಯ ಉಳ್ಳ ಪ್ರಮಾಣ ವಚನ ಬೋಧಿಸಿದರು. ಅಣದೂರಿನ ವೈಶಾಲಿ ನಗರದ ಪೂಜ್ಯ ಬಂತೆ ಜ್ಞಾನಸಾಗರ ಥೇರೋ ಬೌದ್ಧ ಧರ್ಮ ಮಂತ್ರ ಪಠಿಸಿದರು. ಶಾಹೀನ್ ಶಿಕ್ಷಣ ಸಮೂಹ ಸಂಸ್ಥೆ ಅಧ್ಯಕ್ಷ ಡಾ ಅಬ್ದುಲ್ ಖದೀರ್ ಅವರನ್ನ ಇದೇ ವೇಳೆ ಸನ್ಮಾನಿಸಲಾಯಿತು. ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಬದೋಲೆ, ಎಸ್ಪಿ ಪ್ರದೀಪ್ ಗುಂಟಿ ವೇದಿಕೆಯಲ್ಲಿ ಇದ್ದರು. ಮಾಜಿ ಎಂಪಿ ನರಸಿಂಗರಾವ್ ಸೂರ್ಯವಂಶಿ, ದಲಿತ ಮುಖಂಡರಾದ ಅನಿಲ್ಕುಮಾರ್ ಬೆಲ್ದಾರ್, ಮಾರುತಿ ಬೌದೆ, ಬಾಬು ಪಾಸ್ವಾನ್, ಅಮ್ಮದಾಸ ಗಾಯಕ್ವಾಡ ಸೇರಿದಂತೆ ಸಹಸ್ರಾರು ದಲಿತ ಸಮುದಾಯದವರು, ಅಂಬೇಡ್ಕರ್ ಅನುಯಾಯಿಗಳು, ದಲಿತ ಸಂಘಟನೆಗಳ ಮುಖ್ಯಸ್ಥರು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ವರ್ಷವನ್ನು ಅತ್ಯಂತ ವಿಜೃಂಭಣೆಯಿಂದ ಸಡಗರ ಸಂಭ್ರಮದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ. ಆದರೆ ಈ ವರ್ಷದ ವೈಶಿಷ್ಟ್ಯತೆ ಏನಪ್ಪಾ ಅಂತ ನಾನು ನೋಡ್ತಾ ಇದ್ದೇನೆ. ಪ್ರತಿ ವರ್ಷದಕ್ಕಿಂತಲೂ ಜಾಸ್ತಿ ಇವತ್ತು ಸುಮಾರು ಎಲ್ಲ ಇಡೀ ಜಿಲ್ಲೆಯಾದ್ಯಂತ ನಾವೆಲ್ಲ ಬೆಳಿಗ್ಗೆ 7 ಗಂಟೆಯಿಂದ ಇವತ್ತು ಜಿಲ್ಲೆಯಾದ್ಯಂತ, ರಾಜ್ಯದಾದ್ಯಂತ, ರಾಷ್ಟ್ರದಾದ್ಯಂತ ಇವತ್ತು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ. ಅದರಲ್ಲಿ ಎಲ್ಲರೂ ಬರೀ ಒಂದು ಸಮುದಾಯದವರು ಅಷ್ಟೇ ಅಲ್ಲ, ಎಲ್ಲಾ ಸಮುದಾಯದವರು ಈ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸ್ಮರಿಸ್ತಾ ಇದ್ದಾರೆ, ಅವರಿಗೆ ನೆನಪಿಸಿಕೊಳ್ತಾ ಇದ್ದಾರೆ. ಮತ್ತು ಇಂಥ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮದ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳೇನಿದೆ, ಅವರ ಆದರ್ಶಗಳು, ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಅದನ್ನು ವೈಯಕ್ತಿಕ ಜೀವನದಲ್ಲಿ ಅಷ್ಟೇ ಅಲ್ಲ, ಸಮಾಜದಲ್ಲಿ ಅನುಷ್ಠಾನ ಮಾಡುವಂತಹ ಒಂದು ಕೆಲಸ, ಪ್ರೇರಣೆ ಮಾಡುವಂಥದ್ದಕ್ಕೆ ಇದು ಬಹಳ ಪೂರಕವಾಗಲಿದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ.
ಅದಕ್ಕೆ ಆತ್ಮೀಯ ಬಂಧುಗಳೇ, ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 133 ವರ್ಷ ಅಂದ್ರೆ 134 ವರ್ಷ ಕೆಳಗಡೆಯಲ್ಲಿ ಜನ್ಮ ತಾಳಿ ಅವರು ಯಾವ ರೀತಿಯಲ್ಲಿ ಇವತ್ತು ಏನು ನಮ್ಮ ದೇಶಕ್ಕೆ ಇಡೀ ಜಗತ್ತಿಗೆ ಏನೊಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ನೀವು ಆಲೋಚನೆ ಮಾಡಿ, ಅಂದಿನ ದಿನಮಾನಗಳಲ್ಲಿ ಈ ದೇಶದಲ್ಲಿ ಒಂದು ರೀತಿಯಲ್ಲಿ ಎಲ್ಲ ಕಡೆ ಅಂಧಕಾರ ಇತ್ತು, ಅಸ್ಪೃಶ್ಯತೆ ಇತ್ತು, ಅಸಮಾನತೆ ಇತ್ತು, ಮೌಢ್ಯತೆ ಇತ್ತು, ಎಲ್ಲ ಕಡೆ ಅನ್ಯಾಯ, ದೌರ್ಜನ್ಯ, ಬಡತನ. ಇವತ್ತು ಒಂದು ರೀತಿಯಲ್ಲಿ ಜನ ಬಹಳಷ್ಟು ಕಷ್ಟದಲ್ಲಿದ್ದರು. ಅಂತ ಸಂದರ್ಭದಲ್ಲಿ ಅವರು ಜನ್ಮ ತಾಳಿ ಇವತ್ತೇನು ಸ್ವತಃ ಅಸ್ಪೃಶ್ಯತೆ ನೋವನ್ನು ಉಂಟಾರೆ. ಪ್ರಾಥಮಿಕ ಶಾಲೆಗೆ ಹೋಗಿದ್ದಾಗ ಇವತ್ತು ಅವರು ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪದವಿ ಮುಗಿಸುವಂತಹ ಸಂದರ್ಭದಲ್ಲಿ ಸಹಿತ ಅವರಿಗೆ ಬಹಳಷ್ಟು ಅವಮಾನಗಳನ್ನು ಎದುರಿಸ್ತಾರೆ. ಅಸ್ಪೃಶ್ಯತೆ ಏನೊಂದು ತಾರತಮ್ಯ ಇದೆ ಅದನ್ನು ಖುದ್ದಾಗಿ ಅನುಭವಿಸ್ತಾರೆ. ಇವೆಲ್ಲ ನೋವಿನ ಮಧ್ಯದಲ್ಲಿಯೂ ಅವಮಾನದ ಮಧ್ಯದಲ್ಲಿಯೂ ಕಠಿಣವಾದಂತಹ ಪರಿಶ್ರಮ ಮಾಡ್ತಾರೆ. ಇವತ್ತು ಏನು ಮಹಾರಾಜರ ಶಿಷ್ಯ ವೇತನದ ಮುಖಾಂತರ ಅವ್ರು ಯಾವ ರೀತಿಯಲ್ಲಿ ದೂರದರ್ಶಿತ್ವ ಇಟ್ಕೊಳ್ತಾರೆ ನೋಡಿ. ಅವರೆಲ್ಲ ರೀತಿಯಲ್ಲಿ ಅವ್ರು ಏನು ಹೇಳಿದ್ದಾರೆ, ಶಿಕ್ಷಣ, ಸಂಘಟನೆ, ಸಂಘರ್ಷ, ಇವತ್ತದು ನಮ್ಮ ಯುವಕರಿಗೆ, ಯುವತಿಯರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಅದು ಒಂದು ಹಕ್ಕನ್ನು ಪಡೆಯಲಿಕ್ಕೆ ಅವರ ಒಂದು ವಿಚಾರಧಾರೆ ಬಹಳ ಇವತ್ತಿಗೂ ಪ್ರಸ್ತುತ ಆಗಿದೆ ಅನ್ನುವಂಥ ಒಂದು ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಅಸ್ಪೃಶ್ಯತೆ ಬಗ್ಗೆ. ಈ ಅಸ್ಪೃಶ್ಯತೆ ಬರೀ ಅಸ್ಪೃಶ್ಯತೆ ಅಷ್ಟೇ ಅಲ್ಲ, ಹಿಂದೂಗಳನ್ನು ಸೇರಿ ಇಡೀ ದೇಶವನ್ನೇ ನಾಶ ಮಾಡಿದೆ ಅನ್ನುವಂಥ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಅವರು ಇಲ್ಲಿಂದ ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋಗ್ತಾರೆ. ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಎಲ್ಲ ಇವತ್ತೇನು ವಿವಿಧ ಇವತ್ತು ಅಭ್ಯಾಸವನ್ನು ಮಾಡ್ತಾರೆ. ಅವರು ರಾಜ್ಯಶಾಸ್ತ್ರ, ತತ್ವಶಾಸ್ತ್ರ, ತರ್ಕಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಇವೆಲ್ಲದರಲ್ಲಿ ಅಧ್ಯಯನವನ್ನು ಮಾಡಿ ಪದವಿಯನ್ನು ಪಡೆದು ಅಲ್ಲಿ ಲಂಡನ್ಗೆ ಹೋಗಿ ಅಲ್ಲಿ ಕಾನೂನನ್ನು ಅಧ್ಯಯನ ಮಾಡ್ತಾರೆ. ಕಾನೂನು ವಿಶ್ವವಿದ್ಯಾಲಯ ಅಧ್ಯಯನ ಮಾಡಿ ಮತ್ತೆ ವಾಪಸ್ ಇಲ್ಲಿಗೆ ಬಂದು ಇಲ್ಲಿ ಎಲ್ಲ ರೀತಿಯಲ್ಲಿ ಇವತ್ತೇನು ಸಮಸ್ಯೆಗಳಿದ್ದಾವೆ, ಇಲ್ಲಿ ಶೋಷಿತರ ಏನು ದಮನಿತರ ಸಮಸ್ಯೆಗಳನ್ನು ಖುದ್ದಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಸಂಘರ್ಷ ಮಾಡಬೇಕು ಅನ್ನುವಂಥ ಆಲೋಚನೆಯನ್ನು ಮಾಡಿ ಮಾಧ್ಯಮ ಪತ್ರಿಕೆಗಳ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಮತ್ತು ಲಂಡನ್ಗೆ ಹೋಗಿ ಎಕನಾಮಿಕ್ಸ್ ಅಲ್ಲಿ ಮತ್ತೆ ಪದವಿಯನ್ನು ಪಡಿತಾರೆ. ಇವತ್ತು ಈ ಎಲ್ಲಾ ಪದವಿಗಳನ್ನು ಪಡೆದುಕೊಂಡು ಇಲ್ಲಿಗೆ ಬಂದು ಇವತ್ತು ದುಂಡು ಮೇಜಿನ ಪರಿಷತ್ತಿಗೆ ಹೋಗ್ತಾರೆ. ಅಲ್ಲಿ ದಲಿತರ ಪ್ರತಿನಿಧಿಯಾಗಿ ಹೋಗಿ ಇವತ್ತು ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾರೆ. ಅವರು ನೋಡಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರೀಯ ನಾಯಕರು ಗುಲಾಮಗಿರಿ ವಿರುದ್ಧ ಹೋರಾಟ ಮಾಡಿದರೆ, ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. ಮತ್ತೆ ಅದರ ಜೊತೆಯಲ್ಲಿ ಇವತ್ತು ದಮನಿತರಿಗೆ ಇವತ್ತೇನು ವರ್ಣ ಪದ್ಧತಿ ವಿರುದ್ಧ ಹೋರಾಟ ಮಾಡ್ತಾರೆ. ಎರಡು ರೀತಿಯ ಹೋರಾಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡ್ತಾರೆ, ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಅವರು ಒಂದೊಂದು ವಾಕ್ಯ ಇವತ್ತು ಅವರೇನು ಬೃಹತ್ತಾಗಿ ನಮ್ಗೆ ಈಗಾಗಲೇ ಸಂವಿಧಾನ ಪೀಠಿಕೆ ನಾವೆಲ್ಲ ಓದಿದ್ದೇವೆ. ನಮ್ಮ ಸಂವಿಧಾನ ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶದ ಸಂವಿಧಾನ ಅಂತ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಇವತ್ತು ನಮ್ಮ ದೇಶದ ಸಂವಿಧಾನ ಬೇರೆ ವಿದೇಶ ದೇಶದವರು ಬಂದು ಅದನ್ನು ಅಧ್ಯಯನ ಮಾಡ್ತಾರೆ ನೋಡಿ. ಈಗಾಗಲೇ ಹೇಳಿದ್ರು, ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಈ ದೇಶದಲ್ಲಿರುವಂತಹ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮ ಜನರಿಗೆ ಸಮಾನವಾದಂತಹ ಹಕ್ಕುಗಳಿದ್ದಾವೆ. ಇವತ್ತೆಲ್ಲರಿಗೆ ರಾಜಕೀಯ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ ಅಂದ್ರೆ ಏನರ್ಥ? ಇಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಜನರಿಗೆ ತಮ್ಮ ತಮ್ಮ ಧರ್ಮದ ಉಪಾಸನೆ ಮಾಡಲಿಕ್ಕೆ ಅಧಿಕಾರ ಇದೆ. ಇಡೀ ದೇಶದಲ್ಲಿ ಯಾವುದೇ ಪ್ರದೇಶದಲ್ಲಿ ಹೋಗಿ ವಾಸ್ತವ ಮಾಡಿ ವೃತ್ತಿ ಮಾಡಲಿಕ್ಕೆ ಅಧಿಕಾರ ಇದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಯಾವುದೇ ಸರ್ಕಾರ ಇದ್ದು ಆ ಸರ್ಕಾರವನ್ನು ಟೀಕೆ ಟಿಪ್ಪಣಿ ಮಾಡುವಂತಹ ಒಂದು ಅಧಿಕಾರ ಇದೆ. ಹೀಗಾಗಿ ಸಮಾನವಾದಂಥ ಈ ದೇಶದ ಏಕತೆ, ಅಖಂಡತೆ, ಸಮಗ್ರತೆಯನ್ನು ಕಾಪಾಡಿಕೊಂಡು ಹೋಗುವಂತಹ ರೀತಿಯಲ್ಲಿ ಇವತ್ತು ನೋಡಿ, ಅವರು ಇವತ್ತು 1950ಕ್ಕೆ ಏನು ನಮಗೆ 26ನೇ ಜನವರಿಗೆ ನಮ್ಮ
ಸಂವಿಧಾನ ರಚನೆ ಮಾಡಿಕೊಂಡು ನಾವೇನದನ್ನು ಅನುಷ್ಠಾನಕ್ಕೆ ತಂದೇವೆ, ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಸುಮಾರು 560 ರಾಜ ಮಹಾರಾಜರ ಸಂಸ್ಥಾನಗಳಿದ್ದು ದೇಶದಲ್ಲಿ. ಅವ್ರದೇ ಆದಂತಹ ಸಾಮ್ರಾಜ್ಯ ಇತ್ತು. ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ನೇಹಿತರಿಗೆ ಹೇಳ್ತಾರೆ, ಇವತ್ತು ನನಗೆ ಖುಷಿಯ ದಿನ, ಅತ್ಯಂತ ಸಂತೋಷದ ದಿನ ಅನ್ನುವಂಥ ಮಾತನ್ನು ಹೇಳ್ತಾರೆ. ನೋಡಿ, ಎಲ್ಲರೂ ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ರಾಜ ಮಹಾರಾಜರು ಸಾಮಾನ್ಯರಾಗ್ತಾರೆ. ಸಾಮಾನ್ಯ ವರ್ಗದವರು ಅವರಿಗೆ ಎಲ್ಲರಿಗೂ ಒಂದೇ ಮತದಾನದ ಹಕ್ಕು, ರಾಜರಿಗೂ ಒಂದೇ ಮತದಾನ, ಇವತ್ತು ಸಾರ್ವಜನಿಕರಿಗೂ ಒಂದು ಮತದಾನ, ಸಮವಾದಂತ ಮತದಾನ ಕೊಟ್ಟಿದ್ದಕ್ಕಾಗಿ ಸಾರ್ವಜನಿಕರು ಇವತ್ತು ರಾಜ ಮಹಾರಾಜರ ಸ್ಥಾನದಲ್ಲಿ ಇರ್ತಾರೆ ಅನ್ನುವಂತ ಒಂದು ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ಅದೇ ಪ್ರಜಾಪ್ರಭುತ್ವ. ಇವತ್ತು ಅವ್ರು ಹೇಳ್ತಾರೆ, ಇವತ್ತು ನನ್ನ ಒಂದು ಕಲ್ಪನೆಯ ಪ್ರಜಾಪ್ರಭುತ್ವ, ನಮ್ಮ ಕಲ್ಪನೆಯ ಒಂದು ಸಮಾಜ ಅಂತ ಹೇಳಿದ್ರೆ ಅದು ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ, ಸಹಬಾಳ್ವೆಯ ತಳದ ಮೇಲೆ ಇರುವಂತದ್ದೇ ನನ್ನ ಕಲ್ಪನೆ ಒಂದು ಇವತ್ತು ಸಮಾಜ ಅನ್ನುವಂತ ಮಾತನ್ನು ಹೇಳ್ತಾರೆ. ಈ ಪ್ರಜಾಪ್ರಭುತ್ವ ಏನಿದೆ, ಪ್ರಜಾಪ್ರಭುತ್ವ ಸರ್ಕಾರದ ಒಂದು ಪ್ರಕಾರ ಅಲ್ಲ. ಪ್ರಜಾಪ್ರಭುತ್ವ ಸಹಬಾಳ್ವೆ, ಸಹಭಾಗಿತ್ವದ ಒಂದು ವ್ಯವಸ್ಥೆ. ಈ ಪ್ರಜಾಸತ್ತೆಯಲ್ಲಿ ಅವ್ರು ಹೇಳ್ತಾರೆ, ಪ್ರಜಾಸತ್ತೆಯಲ್ಲಿ ಅಸಮಾನತೆಗೆ ಸ್ಥಾನಮಾನ ಇಲ್ಲ. ಯಾರು ಅವರ ವೃತ್ತಿಯಿಂದ ಮೇಲಲ್ಲ, ಯಾರು ಕೀಳಲ್ಲ, ಪ್ರತಿಯೊಬ್ಬರು ಸಮಾನರು ಅನ್ನುವಂಥ ಒಂದು ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಈ ದೇಹದ ಎಲ್ಲ ಅಂಗಗಳು ಸರಿ ಸಮಾನವಾಗಿ ಬೆಳೆದರೆ ಮಾತ್ರ ಮನುಷ್ಯನ ವ್ಯಕ್ತಿತ್ವ ಸರಿಯಾಗಿ ಕಾಣುತ್ತದೆ. ಹಾಗೆ ಈ ದೇಶದಲ್ಲಿರುವಂತಹ 140 ಕೋಟಿ ಜನರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಭಿವೃದ್ಧಿ ಆದರೆ ಮಾತ್ರ ಈ ದೇಶ ಬಲಾಢ್ಯವಾದಂತಹ ಒಂದು ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಅವರು ಒಂದು ವಿಧದಲ್ಲಿ ಮಾತನಾಡಿ ಹೇಳ್ತಾರೆ, ಇವತ್ತು ಯಾರಿಗೆ ಜಾತಿ ವಿನಾಶ ಆಗಬೇಕು ಅನ್ನುವಂಥದ್ರಲ್ಲಿ ಯಾರಿಗೆ ಆಸಕ್ತಿ ಇದೆ ಅವರು ಇವತ್ತು ಕೆಲವರ್ಗದವರಿಗೆ, ದಲಿತ ವರ್ಗದವರಿಗೆ, ಎಲ್ಲ ವರ್ಗದ ಬಡವರಿಗೆ ಸುಶಿಕ್ಷಿತರನ್ನಾಗಿ ಮಾಡಿದ್ರೆ ಈ ಜಾತಿ ವ್ಯವಸ್ಥೆ ಖಂಡಿತವಾಗಿಯೂ ಚೂರು ಚೂರಾಗಿ ಹೋಗ್ತದೆ ಅನ್ನುವಂಥ ಒಂದು ಮಾತನ್ನು ಅವರು ಹೇಳ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ನೋವನ್ನು ಅನ್ನಿಸ್ತಾರೆ, ನೀವು ಅರ್ಥ ಮಾಡಿಕೊಳ್ಳಿ. ಅವ್ರು ಹೇಳ್ತಾರೆ, ಯಾವ ಧರ್ಮ ನಿಮಗೆ ಮನುಷ್ಯರನ್ನಾಗಿ ಪರಿಗಣನೆ ಮಾಡುವುದಿಲ್ಲವೋ, ಯಾವ ಧರ್ಮ ನಿಮಗೆ ಕುಡಿಲಿಕ್ಕೆ ನೀರು ಕೊಡೋದಿಲ್ಲವೋ, ಯಾವ ಧರ್ಮ ನಿಮಗೆ ಇವತ್ತು ದೇವಸ್ಥಾನದಲ್ಲಿ ಸೇರಿಸಿಕೊಳ್ಳೋದಿಲ್ಲವೋ ಆ ಧರ್ಮಕ್ಕೆ ನಿಜವಾದಂತಹ ಧರ್ಮ ಅನ್ನಿಸ್ಕೊಳ್ಳಿಕ್ಕೆ ಯಾವುದೇ ಅಧಿಕಾರ ಇಲ್ಲ ಅನ್ನುವಂಥ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೆ ಆತ್ಮೀಯ ಬಂಧುಗಳೇ, ಮನುಸ್ಮೃತಿಯನ್ನು ವರ್ಣಾಶ್ರಮ ಪದ್ಧತಿ ಇವತ್ತು ಅನುಸರಿಸುವಂಥದ್ದು, ಹೇಳುವಂಥದ್ದು ಮನುಸ್ಮೃತಿಯನ್ನು ಸುಟ್ಟು ಹಾಕ್ತಾರೆ. ಇವತ್ತು ಹೋರಾಟ ಮಾಡ್ತಾರೆ, ಚಳವಳಿ ಮಾಡಿ ಕೆರೆ ಮುಟ್ಟಿಸುವಂಥದಕ್ಕೆ, ದೇವಾಲಯ ಇವತ್ತು ಸೇರಿಸಿಕೊಳ್ಳುವಂಥದ್ದಕ್ಕೆ ಹೋರಾಟ ಚಳವಳಿಯನ್ನು ಮಾಡ್ತಾರೆ. ಹೀಗಾಗಿ ಕೊನೆಗೆ ಕಾನೂನು ಮಂತ್ರಿ ಆಗ್ತಾರೆ. ಎಲ್ಲ ಸಮುದಾಯದವರಿಗೆ ನೋಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಮುದಾಯಕ್ಕೆ ಸೀಮಿತವಾದಂತ ನಾಯಕರಲ್ಲ, ವಿಶ್ವ ನಾಯಕರು, ವಿಶ್ವ ಜ್ಯೋತಿ. ಯಾಕಂತೇಳಿ ಹಿಂದೂ ಕೋಡ್ ಬಿಲ್ ತರ್ತಾರೆ, ಮಹಿಳೆಯರಿಗೆ ಸಮಾನತೆ ಕೊಡಬೇಕು, ಆಸ್ತಿಯಲ್ಲಿ ಹಕ್ಕು ಕೊಡಬೇಕು ಅನ್ನುವಂಥದ್ದು ಅವರ ಕ್ರಾಂತಿಕಾರಕವಾದಂಥ ವಿಚಾರ. ಅವಾಗ ಸಹಿತ ಲೋಕಸಭೆಯಲ್ಲಿ ಅನೇಕ ಜನ ಮನುವಾದಿಗಳ ವಿರುದ್ಧ ಮಾಡ್ತಾರೆ, ಅವ್ರ ವಿರುದ್ಧ ಮಾಡ್ತಾರೆ, ಆದರೂ ತಮ್ಮ ಹಠವನ್ನು ಬಿಡೋದಿಲ್ಲ. ಈ ರೀತಿಯಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಸಮುದಾಯಕ್ಕೆ, ಯಾವುದೇ ಒಂದು ಪ್ರಾಂತ್ಯಕ್ಕೆ ಸೀಮಿತವಾದಂಥವರಲ್ಲ, ಮಹಾಪುರುಷರಲ್ಲ. ಅವರು ನಿಸ್ಸಂದೇಹವಾಗಿ ಸರ್ವ ಜನಾಂಗದ ಪ್ರಶ್ನಾತೀತವಾದಂತಹ ನಾಯಕರು ಅಂತ ಹೆಮ್ಮೆಯಿಂದ ಹೇಳ್ಬೋದು. बाबा साहब के बारे में कितना बोले तो भी कम है, और ज्यादा यहाँ पे बाबा साहब को चाहने वाले लोग मैं समझता हूँ 4-5 घंटे से वेट कर रहे हैं आप सभी लोग। सबसे पहले तो मैं बहुत बहुत आपको मुबारकबाद देता हूँ, मेरे देश को भी मुबारकबाद देता हूँ, और मेरे बीदर डिस्ट्रिक्ट की जनता को भी मुबारक देता हूँ, क्योंकि देश की बात करते हैं हम, भारत माता की बात करते हैं। हमारा देश
बहुत ही पीसफुल है, बहुत ही महान है। हमारा देश का नंबर, जब देश आजाद हुआ था तो 150 नंबर पीछे था पूरे कंट्री से, 150 नंबर पीछे था। आज 5वां 6ठा नंबर है देश का। और इतने जाति होने के बाद, कितने जाति है पता ही नहीं यहां पे, कितने भगवानों को अलग अलग रूप से लोग मानते हैं। एक एक डिस्ट्रिक्ट में एक एक स्टेट में एक हर एक की किताब अलग, हर एक की मूर्ति अलग, हर एक का मैसेज अलग। ये सभी लोग अपने अपने समाज के लिए लिखे हैं। जितने भी महात्मा, जितने भी बड़े बड़े पुरुष हैं, वो अपने अपने समाज के लिए लिखे हैं, अपने अपने लोगों को प्रोटेक्शन के लिए लिखे हैं। मगर देश के लिए सिर्फ एक ही महात्मा, एक ही टाइगर, वो बाबा साहब आंबेडकर सिर्फ देश के लिए लिखा है और देश के सभी लोगों के लिए लिखा है। ऐसा नहीं कि किसी एक के लिए नहीं, जितने भी 1,40,000 करोड़ लोग हैं, हर एक एक व्यक्ति के लिए लिखा है। एक इंसान के लिए भी अगर प्रॉब्लम हो गया तो बाबा साहब का कानून वो हाथ में ले सकता है। एक इंसान को भी डिस्टर्ब हो गया, वो बाबा साहब के संविधान की वजह से ही पुलिस स्टेशन जा सकता है, कोर्ट जा सकता है, डीसी ऑफिस जा सकता है। कहां भी इंसान पूछना है तो बाबा साहब का कानून, बाबा साहब का संविधान आ रहा है हर समाज के आदमी को। ये बड़े बड़े पुरुष नहीं लिखे, बड़े बड़े महात्मा देश के बारे में उतना नहीं लिखे, पूरे समाज के लिए नहीं लिखे, अपने अपने समाज के लिए लिखे और अच्छा ही लिखे हैं, गलत नहीं लिखे कोई भी, मगर अपने अपने लिमिट के लिए लिखे। और भारत माता की जय, भारत महान है। ये बनाने वाले कौन है, इसका फाउंडेशन कौन डाले, इसको जोड़ा कौन, इसको भारत को एक करने के लिए वो संविधान जो दिख रहा है, अगर वो संविधान नहीं होता तो भारत में क्या होता है आपको मालूम। वो संविधान ही एक ही रखा है, पूरे देश में संविधान जो जोड़ के रखा है सबको, ये जो महान बनाया है। आज हिंदुस्तान का नंबर 5वें 6ठे पे है, ये बाबा साहब का जो संविधान दिए हैं। भारत देश भी तरक्की करना, भारत देश महान होना, साथ ही साथ सब एक एक गरीब भी महान होना, एक एक गरीब की हिस्सेदारी भी उसमें बराबर होना, ये सभी बाबा साहब अम्बेडकर जी का देन है। आज लोग हम सुरक्षित हैं, हम आजाद हैं, हम बहुत पीसफुल हैं, बहुत शांति से हैं बोल के बोलते हैं ना, ये किस लिए है बोल के नहीं सोचते। ये शांति भंग करने वाले आज भी बहुत है, आपस में डिवाइड करने वाले भी बहुत है। अगर ये संविधान, ये कानून बाबा साहब इतना स्ट्रिक्ट बना के नहीं जाते ना, आज कौन किसको मारता था, कौन किसको राज करता था, पहले चला है ना। राजा का बेटा ही राजा रहता था, डॉक्टर का बेटा डॉक्टर, डीसी का बेटा डीसी, दूसरे को आने का ही नहीं मौका नहीं। ये जो संविधान है उसके वजह से गरीब का बेटा भी डीसी बन रहा है, गरीब का बेटा भी मिनिस्टर बन रहा है। ये अगर संविधान नहीं रहता तो आने ही नहीं देते। ये सब कुछ बाबा साहब की देन है। बाबा साहब को फायदा लेने के लिए सब रेडी है। जब बाबा साहब का स्टेज होता है, बाबा साहब की बात आती है, तो कुछ समाज, कुछ लोग, कुछ पॉलिटिशियन ही इन्वॉल्व होते हैं। ऐसा नहीं है, सभी लोग, सभी धर्म के लोग इसमें इन्वॉल्व होंगे। सभी लोगों को आर्टिकल बना है, सभी का कानून बना है, सभी लोग प्यार मोहब्बत से किस तरह से रहना है। नहीं तो लोग यहां पे जीने नहीं देते थे, आपके खुशियां छीन लेते थे, आपके शादी ब्याह मनाने नहीं देते थे, आप अपने धर्म पे अपने फेस्टिवल खुशी से नहीं मना सकते थे। जो इतने प्यार मोहब्बत से, ये सब बाबा साहब की देन है, सभी समाज वाले समझना।
इस देश में जितने लोग हैं, गरीब से लेकर अमीर तक हर समाज वाला ये समझना, मैं फेस्टिवल कर रहा हूं, मैं मैरिज कर रहा हूं, मैं इतनी खुशी से इंडिपेंडेंट फिर रहा हूं, ये देन किसकी है वो नहीं सोच रहे। अभी कुछ जगह मालूम है आप तरक्की की बात करो बोले तो नहीं, तुम खाना क्या खा रहे, तुम गुटखा रोको बोल के नहीं बोले, तुम शराब रोको बोल के नहीं बोले, जो चीज तुम खाते खाना जिसमें प्रोटीन है उसको रोको। ये सिस्टम है कुछ जगह। गरीब खाना, गरीब को तो पैसे देकर प्रोटीन नहीं ले सकता। गरीब प्रोटीन के लिए मटन चिकन नहीं खाना, मटन की दुकान वहां पे नहीं रहना, मगर शराब की दुकान रहना बोल के बराबर बोलते हैं, गुटखे की दुकान रहना जिससे हेल्थ खराब होना, सिगरेट की दुकान रहना, यह सिस्टम है। मैं अभी फ्लाइट में आ रहा था, एक बहुत महान, एक समाज के बहुत बड़े ग्रुप, बहुत बड़े समाज के बैठे थे, सभी लोग पैर पड़ रहे थे, क्या क्या क्यों हो रहा था। ऐसा बातों बातों में मैं बोला, आप बैठे हैं सभी लोग, ये समाज अलग, वो समाज अलग, अमीर गरीब दलित छोटा बड़ा सब बोल रहे हैं, छूत इधर रहना दूर रहना आगे पीछे सब बोल रहे हैं, मगर ये फ्लाइट में बैठे हुए सभी मिक्स लोग बैठे हुए हैं, ये फंक्शन में सभी लोग मिक्स होकर बैठे हुए हैं, हर जगह मिक्स होकर लोग बैठे हुए रहते हैं, शादी रहते, फेस्टिवल रहते, होटल रहते, ऑफिस रहते, सभी लोग मिक्स होकर बैठते हैं। वहां पे जो ऑक्सीजन है ना, हमारा ऑक्सीजन जो हम सांस ले रहे किसी को पता नहीं, खुदा भी कैसी चीज बना है, ऐसे बदमाश लोगों को सबक सिखाने बना है। आजकल दलित भाई भी बहुत आगे पढ़ लिख के बहुत अच्छे बने हैं, कौन क्या बोलता है, किस नियत से बोलता है, कौन क्या समझता है, आप सभी को मालूम है। लेकिन ये सितारा, ये चांद, ये सूरज, बाबा साहब अंबेडकर, वो जो संविधान, जो पिलर गाड़ के गए हैं, जो रक्षा, जो अपने आप को प्रोटेक्शन समझता है, मेरा भारत देश में इतना अच्छा है, इतना आजाद है, जो समझता है वो बाबा साहब की देन है, बाबा साहब का संविधान है। जब तक वो संविधान जिंदा है, जब तक वो संविधान चलेगा, ये हमारा देश का हर इंसान प्रोटेक्शन में रहे। जिस दिन वो संविधान को डिस्टर्ब होगा, उस दिन वो लोग आंखों से रोएंगे। जितने लोग अभी आ रहे नहीं, अटेंड हो रहे, दूर दूर है ना, उस दिन याद करेंगे बाबा साहब के संविधान को, उस दिन लोग बोलेंगे। आज खाली बाबा साहब और संविधान सिर्फ दलित समाज का है या छोटे समाज का बोल के बैठे हैं ना, ये महिला, ये छोटे छोटे जात, सभी लोग जेडपी टीपी कारपोरेशन में सब सीट के लिए लड़ते हैं ना, मेरी सीट है, ओबीसी है, माइनॉरिटी है बोल के लड़ते हैं ना, उनको नहीं मालूम ये बाबा साहब दिए बोल के, तो वो उस दिन याद करेंगे, उस दिन रोए तो फायदा नहीं है। तो अभी भी ಯಾಕಂದ್ರೆ ಇವತ್ತಿನ ಶ್ರೇಷ್ಠ ದಿನ ನಮ್ಮೆಲ್ಲರಿಗೆ, ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 5 ಪಂಚ ತೀರ್ಪುಗಳವ, ಅವ್ರ ಪ್ರಧಾನಿ ಆದ್ಮೇಲೆ 5 ಡೆವಲಪ್ಮೆಂಟ್ ಮಾಡೋ ಕೆಲಸಗಳು ಮಾಡ್ತಾ ಇರೋದೆಲ್ಲ ನಮ್ಮ ಸಮಾಜದ ಮುಖಂಡರಿಗೆ ಗೊತ್ತು. ಅದೇ ತರ ಸಾಕಷ್ಟು ಯೋಜನೆಗಳು, ನಾನು ಕೂಡ ಹೋದ ವರ್ಷ ಮೇ 35 ಅಬ್ದುಲ್ ಕದೀರ್ ಅವರು ನನಗೊಂದು ಮಾತು ಹೇಳ್ತಾ ಇದ್ರು, ನಾನು मैं लंदन जाके आया बेलगावी जी, मैं अंबेडकर जी का घर को गया था, ನಾನು ಮೊಬೈಲ್ ಫೋಟೋ ಇದು ತೆಗೆದು ತೋರಿಸ್ದೆ, गए साल मई 30 को मैं गया था सर, ಆ 30ನೇ ತಾರೀಕು ಅವ್ರು ಲಂಡನ್ ಸ್ಕೂಲ್ ಆಫ್ ಎಕಾನಮಿಕ್ಸ್ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಪದವಿ ಹೋಗಿದ್ರು, ಆ ಮನೆಯಲ್ಲಿ ವಾಸ ಮಾಡಿದರು. ಆ ಮನೆಯನ್ನು, ಯಾಕಂದ್ರೆ ರಾಜಕೀಯ ಮಾತಾಡ್ತಾ ಇಲ್ಲ ಅನ್ನಂತ ಭಾವಿಸ್ಬೇಡ್ರಿ, ಆ ಹಿಂದಿದಂತ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಇದ್ರು ಮಹಾರಾಷ್ಟ್ರ ಸರ್ಕಾರ, ಆ ಒಂದು ಲೈಬ್ರರಿಯನ್ನು ಖರೀದಿ ಮಾಡಿ ಇಲ್ಲಿಂದ ಹೋದಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳನ್ನು ಓದಲಿಕ್ಕೆ ಹೋಗ್ತಾರೆ ಲಂಡನ್ನಲ್ಲಿ, ಅಲ್ಲಿ ಉಳಿದು ವ್ಯಾಸಂಗ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ರು. ನಾನು ಕೂಡ ಹೋಗಿದ್ದೆ. ಅವ್ರು ಹಾಕೊಟ್ಟಂತ ಸ್ಪೆಕ್ಸು, ಅವ್ರು ಬರೆದಂತ ಪೆನ್ನು, ಅವ್ರು ಓದಂತ ಬುಕ್ಕು, ಅವ್ರು ಮಲ್ಕೊಡೋದಂತ ಮಂಚ ಎಲ್ಲವನ್ನೂ ನೋಡಿದೆ ನಾನು. ಆ ಬಿಲ್ಡಿಂಗ್ ಅಲ್ಲಿ ಹೋದ್ರೆ ಪಾಸಿಟಿವ್ ಎನರ್ಜಿ ನಮ್ಮ ಮೈಯಲ್ಲಿ ಬರ್ತದೆ ಬಂಧುಗಳೇ. ನಾವು ಯಾರಾದ್ರೂ ಭಗವಂತ ನಿಮ್ಗೆ ಅನುಕೂಲ ಮಾಡಿಕೊಟ್ರೆ ಅವ್ರು ಹೋದ್ರೆ ತಮ್ಗೆ ಗೊತ್ತಾಗುತ್ತೆ.
ಆ ಒಂದು ಇದರಲ್ಲಿ ಹೋದ್ರೆ ಸ್ವತಃ ಅಂಬೇಡ್ಕರ್ ನಮ್ಮ ಜೊತೆ ಇದ್ದಾರೆ ಅಂತ ಆ ಭಾವನೆ ನನಗನ್ನಿಸ್ತು. ಅದು ಆ ಭಾವನೆ ನನಗನ್ನಿಸ್ತು ಅವತ್ತಿನ ದಿವಸ. ಅದನ್ನ ನಿಮ್ಮೆಲ್ಲರೂ ಹೇಳಕ್ ಇಚ್ಛಪಡ್ತೀನಿ. ಅದು ಕದಿಲವರು ಕೂಡ ಹೋಗಿದ್ರಂತ ಹೇಳ್ತಾ ಇದ್ರು. ಅವ್ರು ಮಾತಾಡೋತ್ತಿಗೆ ಏನ್ ಹೇಳ್ತಾರೆ ತಾವು ದಯವಿಟ್ಟು ಕೇಳಬೇಕು. ಆ ಚರಿಷ್ಮಾನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇರೆನೇ ಇದೆ. ಎಲ್ಲ ನಾಯಕರು ದೇಶಕ್ಕೆ ಬರ್ತಾರೆ ನೋಡ್ಲಿಕ್ಕೆ ಯಾವ ತರ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾರೆ, ಯಾವ ತರ 8ನೇ ಶತಮಾನದಲ್ಲಿ ಭಗವಾನ್ ಬುದ್ಧರು, 12ನೇ ಶತಮಾನದಲ್ಲಿ ಬಸವಣ್ಣವರು, 20ನೇ ಶತಮಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶ್ರೇಷ್ಠ ಮನುಷ್ಯ ಅಂತ ಹೇಳಕ್ ಇಚ್ಛಪಡ್ತೀನಿ ನಾನು. ಅವ್ರು ಹಾಕೊಟ್ಟಂತ ಮಾರ್ಗದಲ್ಲಿ ನಾವೆಲ್ಲರೂ ನಡಿಬೇಕು. ಅವ್ರು ನೋಡಿ ಸಂವಿಧಾನ ಪೀಠಿಕೆ DC ಮೇಡಮ್ ಓದಿಸಿರು, ರಾಷ್ಟ್ರೀಯತೆ, ಅಖಂಡತೆ, ರಾಷ್ಟ್ರೀಯ ಏಕತೆಗಾಗಿ ಅಪ್ಪಟ್ಟ ರಾಷ್ಟ್ರ ಪ್ರೇಮಿ ಯಾರಾದ್ರೂ ಇದ್ರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರು ಹೇಳಕ್ ಇಷ್ಟಪಡ್ತೀನಿ. ದೇಶದ ಬಗ್ಗೆ ಅಷ್ಟು ಗೌರವ, ದೇಶಕ್ಕೆ ಯಾರು ಅಪಮಾನ ಮಾಡಿದ್ರೆ ಸಹಿಸಿಕೊಂಡ ವ್ಯಕ್ತಿ ಅವರಿದ್ದಿಲ್ಲ ಬಂಧುಗಳೇ. ಅದಕ್ಕೆ ನಾವೆಲ್ಲರೂ ಕಣ್ವರಿಸಕ್ಕಂತ ಮಾಡಬೇಕು. ಯಾವ ತರ ನಮ್ಮ ದೀನ್ ದಲಿತರು, ಬಡವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅವ್ರ ಹಣವನ್ನು ನಾವೇನು ಮಾಡ್ತೀವಿ, ಅವ್ರಿಗೆ ನ್ಯಾಯ ಕೊಡ್ತಾ ಇದೀವ? ಯಾವೊಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಗಂಗಾ ಕಲ್ಯಾಣ, ಯಾರಿಗೆ ನೇರ ಸಾಲ, ಯಾರಿಗೆ ವೆಹಿಕಲ್ ಕೊಡ್ತಾ ಇದೀವ? ಅದನ್ನು ಕೂಡ ನಾವು ಸರ್ಕಾರದಲ್ಲಿ ಇದ್ದಂತ ನಾವೆಲ್ಲರೂ ಚುನಾಯಿತಪತಿಗಳು ಚಿಂತನೆ ಮಾಡಬೇಕಾಗಿದೆ ಬಂಧುಗಳೇ. ನಾವು ಅಲ್ಟಿಮೇಟ್ಲಿ ಬೈ ದ ಪೀಪಲ್ ಫಾರ್ ದ ಪೀಪಲ್, ನಾವು ಜನರಿಗೋಸ್ಕರ ಜನರಿಗಾಗಿ ಕೆಲಸ ಮಾಡಬೇಕಾಗಿದೆ. ನಾವು ಜನರಿಗೆ ಏನು ಒಳ್ಳೇದಾಗ್ತದ, ಯಾವ ಜಾತಿ ಧರ್ಮ ನೋಡಬಾರ್ದು, ರಾಷ್ಟ್ರೀಯತೆ ಮೊದಲು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ನೇಷನ್ ಫಸ್ಟ್, ಸೆಲ್ಫ್ ನೆಕ್ಸ್ಟ್ ಎಂಬ ಮನೋಭಾವನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿತ್ತು. ನಾನೇ ಭಗವಾನ್ ಬುದ್ಧರು ತಪಸ್ಸು ಕುಂತ ಒಂದು ದೇಶದ ರಾಣಿಯಲ್ಲಿ ಹೋಗ್ತಾ ಇದ್ರು. ಭಗವಾನ್ ಬುದ್ಧರು ಎದುರು ಕೂತು ಭಗವಾನ್ ಬುದ್ಧರಿಗೆ ಅಂತಾರ ಐ ವಾಂಟ್ ಹ್ಯಾಪಿನೆಸ್ ಅಂತಾರೆ ಭಗವಾನ್ ಬುದ್ಧರಿಗೆ. ಭಗವಾನ್ ಬುದ್ಧರು ಏನಂತಾರ ಫಸ್ಟ್ ಯು ರಿಮೂವ್ ಐ, ಸೆಕೆಂಡ್ ಯು ರಿಮೂವ್ ವಾಂಟ್. ಕೊನೆಯದೇನಿರ್ತದೆ ಐ ವಾಂಟ್ ತೆಗೆದ್ರೆ ಲಾಸ್ಟಿಗೆ ಹ್ಯಾಪಿನೆಸ್ ಇರ್ತದೆ. ಇವೆರಡೇ ನಿಮ್ಮಲ್ಲಿ ತೆಗಿ ಭಾಳ ಹ್ಯಾಪಿಗಿರ್ತದೆ ಅಂತ ಭಗವಾನ್ ಬುದ್ಧವ್ರು ಮಾರಾಣಿ ಹೇಳಿದ್ರು. ಅದಕ್ಕೆ ನಾವು ಅಂಬದು ಬಿಡಬೇಕು. ನಾವೆಲ್ಲ ಅಂತ ಬಿದ್ದರೆ ಜಗತ್ತಿನ ಬದುಕಬಹುದು, ಜಗತ್ತಿನ ಒಳ್ಳೆ ಮಾನವ ನಿರ್ಮಾಣ ಮಾಡೋದು, ಒಳ್ಳೆ ಶ್ರೇಷ್ಠ ಭಾರತ ನಾವು ನಿರ್ಮಾಣ ಮಾಡ್ಬೋದು. ಇಷ್ಟು ಹೇಳುತ್ತಾ ನನ್ನನ್ನು ಕರೆದು ಎರಡು ಮಾತು. ಬಸವಣ್ಣನವರ ಪ್ರಾಣ, ಅಂಬೇಡ್ಕರ್ ಅವರ ಆತ್ಮದ ಸ್ವತಂತ್ರ ತಲೆಗಳಾಗಬೇಕಾಗಿದೆ ಅನ್ನತಕ್ಕಂಥದ್ದನ್ನು ಯಾರು ಮರೆಯಬೇಡಿ. ದೇಶದೊಳಗಡೆ ಇದು ಬರಬೇಕಿವತ್ತು. ಬರೀ ಮೂಢನಂಬಿಕೆ. ಪಾಪ 1000 ರೂಪಾಯಿ ದುಡಿತೀರಿ, 800 ರೂಪಾಯಿ ದೇವರಿಗೆ ಕೊಡ್ತೀವಿ. ಏನು ಮಾಡೋದು? ದುಡಿಯೋದು 1000 ರೂಪಾಯಿ, ದೇವರಿಗೆ 800. ಬೆಳಗ್ಗೆ ಎದ್ದು ಆ ಟಿವಿ ಒಳಗಡೆ ನಿಮ್ಮ ಭವಿಷ್ಯವನ್ನ ಯಾರು ಕಟ್ಟಿದ್ದಾರೆ ಅಂದ್ರೆ ಅಂಬೇಡ್ಕರ್ ಅವರು ಕಟ್ಟಿದ್ದಾರೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಆ ಟಿವಿಯಲ್ಲಿ ಬರುವಂತ ಪಂಚಾಂಗ ಹೇಳುವವರು ನಮ್ಮ ಭವಿಷ್ಯ ಕಟ್ತಾರೆ. ಏನು ಮಾಡೋದು? ಪಂಚಾಂಗ ಹೇಳುವವರು ನಿಮ್ಮ ಭವಿಷ್ಯವನ್ನು ಕಟ್ಟಿದಾರೋ, ಸಂವಿಧಾನ ನಿಮ್ಮ ಭವಿಷ್ಯವನ್ನು ಕಟ್ಟಿದೆಯೋ ಇದು ಗೊತ್ತಾಗೋದಿಲ್ಲ. ಮತ್ತೆ ನಮ್ಮಂತ ಸ್ವಾಮಿಗಳ ಆಶೀರ್ವಚನ ಹೇಗಿರ್ತದಂದ್ರ ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ. ಬಹಳ ತಿಳಿತಿಲ್ರಿ ಅಣ್ಣಾರ. ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಹೇಳುವುದೇ ಆಶೀರ್ವಚನ. ನೀವು ಬದುಕ್ರಿ, ನಿಮಗೆ ಇಂದ್ರ ಬಲ ಬೇಡ, ನಿಮಗೆ ಚಂದ್ರ ಬಲ ಬೇಡ, ನಿಮಗೆ ತಾರಾ ಬಲ ಬೇಡ, ನಮ್ಮಂತವ್ರು ಗುರುಬಲ ಬೇಡ. ಅಂಬೇಡ್ಕರ್ ಅವರ ಸಂವಿಧಾನದ ಆತ್ಮಬಲದಿಂದ ಬದುಕಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಅನ್ನತಕ್ಕಂಥದ್ದನ್ನು ನೀವು ಯಾರು ಮರೆಯಬೇಡಿ. ಬೆಳಗ್ಗೆ ಎದ್ದು ಯಾರು ಹೇಳ್ತಾ ಇರ್ತಾರೆ ಆ ಗ್ರಹ, ಈ ಗ್ರಹ, ಶನಿ ಗ್ರಹ. ಯಾವ ಗ್ರಹನೋ ನೀವು ಕೊಟ್ರೆ ಅವನ ಗ್ರಹ ಚೆನ್ನಾಗಿರ್ತದೆ, ನೀವು ರೊಕ್ಕ ಕೊಟ್ಟಾಗ ಅವನ ಗ್ರಹ ಚೆನ್ನಾಗಿರ್ತದ. ಏನು ನೀವು ಎಲ್ಲಿ ಇಟ್ಟಿದ್ದೀರಿ ತಲೆಗಳನ್ನ? ಏನು ಮಾಡಬೇಕು? ನಿಮ್ಮ ತಲೆಗಳನ್ನೆಲ್ಲರನ್ನು ಹೇಗೆ ಶುದ್ಧಿ ಮಾಡಬೇಕು? ನಾವು ಹೇಗೆ ನಿಮ್ಮನ್ನು ದಾರಿಗೆ ತರಬೇಕು? ಬುದ್ಧ ಬಂದರು, ಅಂಬೇಡ್ಕರ್ ಬಂದರು, ಸ್ವಾಮಿ ವಿವೇಕಾನಂದರು ಬಂದರು, ನಾರಾಯಣ ಗುರು ಬಂದರು, ಈರೋಡು ಪೆರಿಯಾರ್ ಬಂದರು, ಎಲ್ಲರೂ ಬಂದರು. ಹೇಳಿದ್ರು ಯಾರು ಹೇಳಿದ್ರು ನಿಮಗೆ ಹಿತ ಆಗೋದಿಲ್ಲ. ಆದ್ರೆ ಅವ್ರು ಹೇಳಿದ ಹಿತ ಆಗಿಬಿಡ್ತು. ಎಷ್ಟು ಭಯ ಪಡಿಸ್ಯಾರ ಈ ಧರ್ಮ ಅಂದ್ರೆ ನಿಮ್ಮನ್ನೇನು ಭಯ ಪಡಿಸೋದೇನು ದೊಡ್ಡ ಮಾತಲ್ರಿ. ನಿಮ್ಮನ್ನ ನಾಳೆ ಬೆಳಗ್ಗೆ ನೀವು ಇಷ್ಟೆಲ್ಲ ಹೋರಾಟ ಮಾಡಿದಿರಲ್ರಿ, ಬೆಳಗ್ಗೆ ನಿಮ್ಮ ಮನೆ ಬಾಗಿಲಿನ ಮುಂದೆ
ಒಂದು ಮೆಣಸಿನಕಾಯಿ, ಹಿತ್ತಲು, ಅರ್ಧ ಓಳು ನಿಂಬೆಹಣ್ಣು, ಅದಕ್ಕೊಂದಿಷ್ಟು ಕುಂಕುಮ ಹಾಕಿದ್ರೆ ಚರ್ಗೆನೇ ಹಿಡಿತದ ನಮಗೆ. ಇಷ್ಟು ಭಯ ಭೀತಿ ಇದ್ರೆ ಇಟ್ಸ್ ವೀಕ್ ಅನಿಮಲ್ಸ್, ಆಲ್ ದ ವೀಕ್ ಅನಿಮಲ್ಸ್. ನಿಮ್ಮ ದುರ್ಬಲವಾದ ಮನಸ್ಸನ್ನು ಆಳುವುದೇ ಧರ್ಮ. ನಿಮ್ಮ ದುರ್ಬಲವಾದ ಮನಸ್ಸನ್ನು ಹಾಳು ಮಾಡತಕ್ಕಂಥ ವ್ಯವಸ್ಥೆಯಲ್ಲಿ ನಿಂತಿರುವುದೇ ಬಹಳ ದೊಡ್ಡ ಕೊಡುಗೆ ಇದು. ಹೇಳಿ, ಎದ್ದೇಳಿ, ಹೇಳ್ರಿ, ಧೈರ್ಯವಾಗಿ ಹೇಳ್ರಿ. ಮೂಢನಂಬಿಕೆಯನ್ನು ಬಿಡ್ರಿ ನೀವು, ಅಜ್ಞಾನವನ್ನು ಬಿಡ್ರಿ ನೀವು, ಅಂಧಶ್ರದ್ಧೆಯನ್ನು ಬಿಡ್ರಿ ನೀವು. ದುಡೀರಿ, ದುಡೀರಿ, ದುಡೀರಿ. ಅನ್ನ, ಅರಿವು, ಆಶ್ರಯ, ಔಷಧ, ಇಟ್ ಇಸ್ ಅ ಫಂಡಮೆಂಟಲ್ ಬೇಸಿಕ್ ಆಫ್ ದ ಹ್ಯೂಮನ್ ರೈಟ್ಸ್. ಇಟ್ಸ್ ದ ಫಂಡಮೆಂಟಲ್ ಬೇಸಿಕ್ ಆಫ್ ದ ಹ್ಯೂಮನ್ ರೈಟ್ಸ್. ಕಷ್ಟಕ್ಕೆ ದೇವರ ಪರಿಹಾರನೋ ದುಡಿಮೆ ಪರಿಹಾರನೋ ಹೇಳ್ರಿ. ನಾನು ಕೇಳ್ತಿದ್ದೀನಿ ಅಂತ ಹೇಳ್ತೀನಿ. ಕಷ್ಟಕ್ಕೆ ದೇವರ ಪರಿಹಾರನೋ ದುಡಿಮೆ ಪರಿಹಾರನೋ? ಸುಳ್ಳು ಹೇಳ್ತೀನಿ, ಪೂಜಾರಿ ಪರಿಹಾರ ಅಂತೀನಿ ಅಲ್ವಾ? ಅಂತಿರಲ್ಲ. ದೇವರ ಪರಿಹಾರ. ನಾ ದೇವರಿಲ್ಲ ಅಂತ ಹೇಳ್ತಿಲ್ಲ, ನಾನು ದೇವರಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಮ್ಯಾನ್ ಮೇಡ್ ಗಾಡ್ಸ್ ಇಂದ ನಾವು ಹೊರಗಡೆ ಬರಬೇಕು. ಮನುಷ್ಯರ ನಿರ್ಮಾಣ ಮಾಡಿರುವ ದೇವರುಗಳಿಂದ ಹೊರಗಡೆ ಬರಬೇಕು. ನಮ್ಮನ್ನೆಲ್ಲರನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸೃಷ್ಟಿಕರ್ತನಾಗಿರುವ ಪರಮಾತ್ಮನ ಕಡೆಗೆ ನಮ್ಮ ಗಮನ ಇರಬೇಕನ್ನತಕ್ಕಂಥದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ. ಏನು ನಿಮ್ಮನ್ನಂತೂ ಭಯದಿಂದ ಇಟ್ಟುಬಿಟ್ಟಿದ್ದೀವಿ, ಹೊರಗೆ ಬರಕ್ಕೆ ಸಾಧ್ಯ ಇಲ್ಲ. ನೀವು ಹೆಚ್ಚು ಮಾತನಾಡೋದಿಲ್ಲ, ನಾನು ಮುಗಿಸ್ತೇನೆ. ಬೆಳಗ್ಗೆನೂ ಮಾತನಾಡಿದ್ದೇನೆ, ಈಗಲೂ ಮಾತನಾಡ್ತಾ ಇದ್ದೇನೆ. ಇನ್ನು ಹೆಚ್ಚು ಮಾತನಾಡೋದಿಲ್ಲ. ಬಸವ ಜಯಂತಿಯನ್ನ ಈ ವರ್ಷ ಕರ್ನಾಟಕ ಬಹಳ ಅತಿ ಅದ್ಭುತವಾಗಿ ಸರ್ಕಾರ ರಚಿಸ್ತಾ ಇದೆ. ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. 30ನೇ ತಾರೀಕಿಗೆ ಕೂಡಲ ಸಂಗಮದಲ್ಲಿ ಬಹಳ ಅತಿ ಅದ್ಭುತವಾದಂಥ ಬಸವ ಜಯಂತಿ ನಡೆದಿದೆ. ಬಸವ ಜಯಂತಿ ಇದ್ದಾಗ ನೀವು ಸೇರಬೇಕು, ಅಂಬೇಡ್ಕರ್ ಜಯಂತಿ ಇದ್ದಾಗ ಅವರು ಸೇರಬೇಕು. ಜಲಸಕ್ಕರೆ ನೀರು ಬೇರೆ ಬೇರೆ ಆಗಬಾರದು. ಜಲಸಕ್ಕರೆ ನೀರು ಕೂಡಿದಾಗ ಬಹಳ ಸವಿ ಆಗ್ತದೆ ಅನ್ನತಕ್ಕಂಥದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕನ್ನತಕ್ಕಂಥ ಮಾತನ್ನು ಹೇಳ್ತಾ, ಈ ವರ್ಷ ಸಾಂಸ್ಕೃತಿಕ ನಾಯಕನ ಜೊತೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಸವೇಶ್ವರರ ಜಯಂತಿಯನ್ನು ಸರ್ಕಾರ ನಡೆಸ್ತಾ ಇರೋದಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ತಾವೆಲ್ಲರೂ ಬಸವಣ್ಣನವರನ್ನ ಪ್ರೀತಿ ಮಾಡುವ ಮಕ್ಕಳು ಯಾವತ್ತೂ ಬಸವಣ್ಣನವರನ್ನ ಈ ನಾಡಿನ ಕರ್ನಾಟಕದ ದಲಿತ ಸಮುದಾಯದವರು ಹೃದಯದಲ್ಲಿ ಇಟ್ಟುಕೊಂಡಿದ್ದಾರೆ, ಮುಂದೂ ಇಟ್ಕೊಳ್ತಾರೆ. ಆ ಬಸವಣ್ಣನವರನ್ನ ಹೃದಯದಲ್ಲಿ ಇಟ್ಟುಕೊಂಡು ನೀವೆಲ್ಲರೂ ಸಾಗಬೇಕನ್ನತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೆ ಅಭಿನಂದಿಸಿ ನನ್ನ ಮಾತಿಗೆ ವಿರಾಮ.